ಹಾಯ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಫೈಲ್ ಅನ್ನು ಹೇಗೆ ತಯಾರಿಸಬೇಕೆಂದು ತೋರಿಸುತ್ತಿದ್ದೇನೆ. ಮೊದಲನೆಯದು, ನಮ್ಮಲ್ಲಿರುವ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿ ಒಂದೇ ಸ್ಥಳದಲ್ಲಿ ಇಡುವುದು. ಬೆಂಕಿಯನ್ನು ಸ್ಥಾಪಿಸಿದ ನಂತರ ಬೆಂಕಿಯನ್ನು ನಂದಿಸುವ ಸಿದ್ಧತೆಯನ್ನು ಮಾಡಬೇಕು. ಸಲ್ಲಿಸುವ ಮೊದಲು ನಾವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ನಮ್ಮ ಹೆಸರನ್ನು ಬದಲಾಯಿಸುತ್ತೇವೆ, ಇಲ್ಲದಿದ್ದರೆ ಅಪ್ರಾಪ್ತ ಮಕ್ಕಳ ತಾಲೂಕು ಹೆಸರನ್ನು ಬದಲಾಯಿಸುತ್ತೇವೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಅಂದರೆ ಅದು ಚಿಕ್ಕ ತಾಲೂಕು ಹೆಸರು ಬದಲಾವಣೆಯೋ ಅಥವಾ ವಯಸ್ಕರ ಸ್ವಯಂ ತಾಲೂಕು ಹೆಸರು ಬದಲಾವಣೆಯೋ ಎಂಬುದನ್ನು ನಾವು ನೋಡಬೇಕು. ಎರಡನೆಯದಾಗಿ ನೋಡಬೇಕಾದ ವಿಷಯವೆಂದರೆ ಸಾರ್ವಜನಿಕ ಪ್ರಕಟಣೆಯ ಹೆಸರು ಬದಲಾವಣೆ. ಹೆಸರು ಬದಲಾವಣೆಯ ಹೊರತಾಗಿ ಬೇರೆ ಆವೃತ್ತಿಗೆ ಬದಲಾಯಿಸಲಾದ ಫೈಲ್ ಅನ್ನು ಹೇಗೆ ರಚಿಸುವುದು ಎಂದು ನಾನು ನಿಮಗೆ ಹೇಳುತ್ತೇನೆ. ಹೆಸರು ಬದಲಾಯಿಸುವುದು ಹೇಗೆ ಮತ್ತು ಎಲ್ಲಾ ಪತ್ರಿಕೆಗಳನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಮೊದಲನೆಯದಾಗಿ ನಾನು ಈ ವಿಡಿಯೋದಲ್ಲಿ ಎಲ್ಲವನ್ನೂ ವಿವರಿಸುತ್ತಿದ್ದೇನೆ. ನಾನು ಅರ್ಜಿಯ PDF ಫೈಲ್ ಅನ್ನು ಲಗತ್ತಿಸಿದ್ದೇನೆ. ನಾನು ಅದರ ಪ್ರಿಂಟ್ ಔಟ್ ತೆಗೆದುಕೊಳ್ಳಲು ಕೇಳಿದೆ. ಅದು ಒಟ್ಟು 4 ಪುಟಗಳಾಗಿರುತ್ತದೆ. ನೀವು ಅದನ್ನು 4ನೇ ಪುಟದಲ್ಲಿ ತೆಗೆದುಕೊಳ್ಳಬೇಕು. ಆದ್ದರಿಂದ ಆ 4 ಪುಟಗಳಲ್ಲಿ ಮೊದಲ ಪುಟದಲ್ಲಿ ನಾವು ಈ ಅರ್ಜಿಯನ್ನು ಪಡೆಯುತ್ತೇವೆ. ಈ ಎಲ್ಲಾ ಅರ್ಜಿಗಳು ನಮಗಾಗಿ 2 ಸ್ಥಳಗಳನ್ನು ಹೊಂದಿವೆ, ಪ್ರತಿ ಸಹಿ ಬಿಂದುವಿಗೆ ಒಂದು. ಇದರರ್ಥ ಈ 2 ಸ್ಥಳಗಳಲ್ಲಿ ನಮ್ಮ ಪಾಸ್ಪೋರ್ಟ್ ಗಾತ್ರದ ಬಣ್ಣದ ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಇಲ್ಲಿ ಸಹಿ ಮಾಡಬೇಕಾಗುತ್ತದೆ. ಮುಂದೆ ನಾನು ಇಲ್ಲಿಯೂ ಸಹ ಅಪ್ಲಿಕೇಶನ್ ಕೆಳಗೆ ಜಾಗ ನೀಡಿದ್ದೇನೆ. ಇಲ್ಲಿಯೂ ನಿಮಗೆ ಸಹಾಯ ಬೇಕು. ಇದು ನಮ್ಮ ಮೊದಲ ಪುಟದ ಅಪ್ಲಿಕೇಶನ್ ಆಗಿದೆ. ಇದು ನಮಗೆ ಎರಡನೆಯದು, ಮುಂದಿನದು. ನಾವು ಈ 2ನೇ ಪುಟದಲ್ಲಿಯೂ ಸಹಿ ಮಾಡಬೇಕಾಗಿದೆ. ನಮ್ಮ ಸಾಕ್ಷಿ ಸಹಿ ಜಾಗದಂತಹ 2 ಪುಟಗಳು ಇಲ್ಲಿವೆ, ಆದ್ದರಿಂದ ನಿಮಗೆ 2 ಪ್ರತಿಗಳು ಸಿಗುತ್ತವೆ. ಹಾಗಾಗಿ 2 ದೇಶಗಳಲ್ಲಿ ನೀವು ಈ ರೀತಿಯ ಜಾಗಿಂಗ್ ಮಾಡುವವರಿಗೆ ಸಹಿ ಹಾಕುತ್ತೀರಿ. ಒಂದೇ ಸಾಕ್ಷಿ ಎಂದರೆ 2 ಪುಟಗಳಲ್ಲಿನ ಈ 2 ಸ್ಥಳಗಳಲ್ಲಿ ಇಬ್ಬರು ಸಾಕ್ಷಿಗಳು ವಿಜ್ಞಾನವನ್ನು ಮಾಡುತ್ತಾರೆ. ನಂತರ ನಾವು ಸಾಕ್ಷಿ ಪುಟಗಳ 2 ಪುಟಗಳನ್ನು ಪೂರ್ಣಗೊಳಿಸಿದ ನಂತರ ನಮಗೆ ಮುಂದಿನದು ಸಿಡಿ ಪ್ರಮಾಣಪತ್ರ. ನಾವು ಖಚಿತ ಪ್ರಮಾಣಪತ್ರವನ್ನು ನೋಡಿದಾಗ ಇದು ಹೇಗೆ ಕಾಣುತ್ತದೆ. ನೀವು ಇಲ್ಲಿ ಈ ಸರಿಯಾದ ಹೆಸರಿನೊಂದಿಗೆ ಸಹಿ ಮಾಡಬೇಕು. ಎಲ್ಲಾ ಸಿಗ್ನೇಚರ್ ಬಣ್ಣಗಳನ್ನು ಬಳಸಿ ನೀಲಿ, ಕಪ್ಪು, ಹಸಿರು ಅಥವಾ ಕೆಂಪು. ಇವು ಅಧಿಕೃತ ಬಣ್ಣಗಳು, ಅಂದರೆ ಕಚೇರಿಯಲ್ಲಿ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಬಳಸುವ ಬಣ್ಣಗಳು. ನೀವು ಓನ್ಲಿ ಬ್ಲೂ ಬಾಲ್ ಎಂಬ ಹೆಸರಿನಲ್ಲಿ ಸಹಿ ಮಾಡಿ. ಆದ್ದರಿಂದ ಈ ರೀತಿಯಾಗಿ ನಿಮ್ಮ ತಲೆಯ ಮೇಲೆ 4 ಪುಟಗಳ ಸಿಗ್ನೇಚರ್ ಫೋಟೋಗಳಿವೆ. ಫೋಟೋಗಳೊಂದಿಗಿನ ವ್ಯತ್ಯಾಸವೆಂದರೆ ಅದು ವಯಸ್ಕರ ಅಪ್ಲಿಕೇಶನ್ ಆಗಿದ್ದರೂ ಇಲ್ಲಿ ನಿಮ್ಮ 22 ಫೋಟೋಗಳು ಇರುತ್ತವೆ. ಆದರೆ ಅದು ಅಪ್ರಾಪ್ತ ಮಗುವಾಗಿದ್ದರೆ ಏನು? ಹಾಗಾದರೆ ಇದರ ಅರ್ಥವೇನೆಂದರೆ ಸಹಿ ಎಲ್ಲಾ ಸಹಿ ಅರ್ಜಿಗಳ ಪಿತಾಮಹ, ಆದರೆ ಸಣ್ಣ ಅರ್ಜಿಯು ಎಲ್ಲರಿಗೂ ಅನ್ವಯಿಸುವ ಅರ್ಜಿಯಾಗಿದೆ. ಸಂಪೂರ್ಣ ಅರ್ಜಿಯು ತಂದೆ ಅಥವಾ ತಾಯಿಯ ಹೆಸರಿನಲ್ಲಿದ್ದರೆ ನಾವು ಅರ್ಜಿಯನ್ನು ಇಲ್ಲಿ ಪ್ರಾರಂಭಿಸುತ್ತೇವೆ ಮತ್ತು ಅದು ಅದನ್ನು ಪ್ರಾರಂಭಿಸಿದ ವ್ಯಕ್ತಿಯ ಅರ್ಜಿಯಾಗಿರುತ್ತದೆ. ಅಪ್ರಾಪ್ತ ವಯಸ್ಕನಾಗಿದ್ದರೆ ಅಪ್ರಾಪ್ತ ವಯಸ್ಕನ ಫೋಟೋವನ್ನು ಲಗತ್ತಿಸಬೇಕು. ಈ 2 ಅರ್ಜಿಗಳಿಗೆ ನೀವಿಬ್ಬರೂ ಫೋಟೋಗಳನ್ನು ಸಲ್ಲಿಸಬೇಕು. ಕೆಲವೊಮ್ಮೆ ನಾನು ನಿಮಗೆ ಬಾಕ್ಸಿಂಗ್ ಪಂದ್ಯದ 2 ಪೆಟ್ಟಿಗೆಗಳನ್ನು ನೀಡಿದರೆ ನೀವು ಫೋಟೋಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಇಡಬೇಕು, ಇನ್ನೊಂದು ಪೆಟ್ಟಿಗೆಯಲ್ಲಿರುವ ವಯಸ್ಕರ ಪೆಟ್ಟಿಗೆಯಂತೆ, ಮತ್ತು ಅದನ್ನು ಅಡ್ಡಲಾಗಿ ಸಹಿ ಮಾಡಬೇಕು. ಅಂದರೆ ಸಹಿ ಆ ಫೋಟೋದಲ್ಲಿ ಕಾಣಿಸಿಕೊಳ್ಳಬೇಕು, ಸಹಿ ಅರ್ಧ ಪುಟದಲ್ಲಿ ಕಾಣಿಸಿಕೊಳ್ಳಬೇಕು. ಈ ರೀತಿಯಾಗಿ ನೀವು ಈ 4 ಪುಟಗಳನ್ನು ಪೂರ್ಣಗೊಳಿಸಬೇಕಾಗಿದೆ. ಈ 4 ಪುಟಗಳನ್ನು ಪೂರ್ಣಗೊಳಿಸಿದ ನಂತರ ನಾವು ಮೊದಲ ಪುಟದಲ್ಲಿ ಲಗತ್ತುಗಳ ಪಟ್ಟಿಯನ್ನು ಬರೆಯುತ್ತೇವೆ, ಅಂದರೆ ನಾವು ಅರ್ಜಿಗಳ ಜೊತೆಗೆ ಪತ್ರಿಕೆಗಳನ್ನು ಹಾಕುತ್ತಿದ್ದೇವೆ. ಆದ್ದರಿಂದ ಕೆಳಗೆ ನಾವು ನಮ್ಮ ಮೊದಲ ಪಟ್ಟಿಯನ್ನು ಬರೆದಿದ್ದೇವೆ. ದಯವಿಟ್ಟು ಬರೆದಿರುವ ದಾಖಲೆಗಳನ್ನೇ ಒದಗಿಸಿ. ಯಾವುದೇ ಹೆಚ್ಚುವರಿ ದಾಖಲೆಗಳನ್ನು ಲಗತ್ತಿಸಬೇಡಿ. ನಾನು ಇಲ್ಲಿ ಬರೆದಿದ್ದೇನೆ ಅಂತ ಕೇಳಬೇಡಿ. ಯಾವುದೇ ಸಂದೇಹವಿದ್ದಲ್ಲಿ ವಾಟ್ಸಾಪ್ನಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ, ಆದರೆ ಇಲ್ಲಿ ದಾಖಲೆಗಳು ಒಂದೇ ಆಗಿವೆ, ನೀವು ಅವುಗಳನ್ನು ಇಲಾಖೆಗೆ ಕಳುಹಿಸುತ್ತೀರಿ, ಅಂತಹ ಪರಿಸ್ಥಿತಿಯಲ್ಲಿ ಗೊಂದಲ ಉಂಟಾಗುತ್ತದೆ. ಹಾಗಾದರೆ ಇಲ್ಲಿಗೆ ನಿಮ್ಮ ಫೋನ್ ಪುಟ ತಾಲೂಕು ಅರ್ಜಿ ಪೂರ್ಣಗೊಂಡಿದೆ. ಮುಂದೆ ಏನು ಮಾಡಬೇಕೆಂದು ನೋಡಲು ನಾವು ಪತ್ರಿಕೆಯನ್ನು ತೆಗೆದುಕೊಂಡು ಹೋಗುತ್ತೇವೆ. ನಮಗೆ ಪತ್ರಿಕೆಯಲ್ಲಿ ನೀಡಲಾದ ಜಾಹೀರಾತಿನ ಪ್ರತಿ ಇದೆ. ಪತ್ರಿಕೆಯಲ್ಲಿ ಜಾಹೀರಾತು ಬಂದಲ್ಲೆಲ್ಲ ಈ ರೀತಿಯ ಪೆಟ್ಟಿಗೆಯನ್ನು ರಚಿಸಿ ಮತ್ತು ಅದನ್ನು ಹೈಲೈಟ್ ಮಾಡಿ. ಪತ್ರಿಕಾ ವಿಭಾಗದಲ್ಲಿ ತಮ್ಮ ಹಣ ನೋಡಿದ ತಕ್ಷಣ ಅವರಿಗೆ ತಿಳಿಯುತ್ತದೆ. ಆದ್ದರಿಂದ ಈ ಇಡೀ ಪುಟವನ್ನು ಕಳುಹಿಸಲಾಗಿದೆ. ನಾನು ಎಲ್ಲಾ ಪತ್ರಿಕೆಗಳನ್ನು ಕಳುಹಿಸಲಿಲ್ಲ, ಪೂರ್ಣ ಪುಟವನ್ನು ಕಳುಹಿಸಬೇಕು. ನಾವು ಇದನ್ನು ಹೇಗೆ ಕರೆಯುತ್ತೇವೆ? ಅವರು ಇದನ್ನು ಕರೆದರೆ ನಮ್ಮ ಜಾಹೀರಾತು ಅವರಿಗೆ ಸ್ವಯಂಚಾಲಿತವಾಗಿ ಗೋಚರಿಸಬೇಕು. ನಾವು ಪತ್ರಿಕೆಗಳೊಂದಿಗೆ ಹೀಗೆ ಹೆಜ್ಜೆ ಹಾಕುತ್ತೇವೆ.
ಹಾಗಾಗಿ ನಾವು ಮುಂದೆ ಪಾವತಿಸುವುದು ಇದನ್ನೇ. ತಲೆಯಲ್ಲಿ ರೆಸಿರಾ ಇದೆ. ಈ ರೀತಿಯಾಗಿ ಪಾವತಿಯು ನಿಮಗೆ PDF ಫೈಲ್ ಅನ್ನು ಕಳುಹಿಸುತ್ತದೆ. ಇದನ್ನು ಮುದ್ರಿಸಿ. ಇದರ ಅಡಿಯಲ್ಲಿ ನಿಮಗೆ ಸಹಿ ಬೇಕಾದರೆ ನೀವು ಅದನ್ನು ಮಾಡಬಹುದು ಅಥವಾ ಮಾಡದಿರಬಹುದು. ಪರವಾಗಿಲ್ಲ. ಐಚ್ಛಿಕ ನೀಲಿ ಪೆನ್ನಿನಿಂದ ಸಹಿ ಮಾಡಿದ್ದರೆ ಉತ್ತಮ. ಹಾಗಾಗಿ ಇದು ಸರ್ಕಾರದಲ್ಲಿ ಕೆಲಸ ಮಾಡುವ ಸರ್ಕಾರಿ ಅಧಿಕಾರಿಗಳು ಮಾತ್ರ ತಮ್ಮ ಹೆಸರುಗಳನ್ನು ಬದಲಾಯಿಸುತ್ತಿದ್ದಾರೆ ಎಂದು ಹೇಳುವ ದಾಖಲೆಯಾಗಿದೆ. ಅಥವಾ ಬಹುಶಃ ಅವರು ಸಾರ್ವಜನಿಕ ಸುದ್ದಿ ಮಾಡುವವರಿಗೆ ಈ ರೀತಿಯ ದಾಖಲೆಯನ್ನು ಕಳುಹಿಸಿರಬಹುದು. ನಾವು ಇದನ್ನು ಸಮೀಕ್ಷೆಯ ಪತ್ರ ಎಂದು ಕರೆಯುತ್ತೇವೆ. ಇದು ಸರ್ಕಾರಿ ಅಧಿಕಾರಿಗಳನ್ನು ಹೊರತುಪಡಿಸಿ ಎಲ್ಲರಿಗೂ ಹೋಗುತ್ತದೆ. ಸರ್ಕಾರಕ್ಕಾಗಿ ಮಾತ್ರ ಕೆಲಸ ಮಾಡುವವರಿಗೆ ಸರ್ಕಾರಿ ಒಪ್ಪಂದವೂ ಸಿಗುವುದಿಲ್ಲ. ಈ ಸ್ಪರ್ಧೆಗಳನ್ನು ಸಾರ್ವಜನಿಕ ವಲಯ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಲ್ಲಿ ಪೂರ್ಣ ಸಮಯದ ಸರ್ಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡುತ್ತಿರುವವರು ಮಾತ್ರ ನಡೆಸಬೇಕು. ಈ ಸಮೀಕ್ಷೆಯ ಒಪ್ಪಂದವೆಂದರೆ ಈ 2 ಸ್ಥಳಗಳು ಸಹಿಗಳಾಗುತ್ತವೆ. ನಾನು ಬದಲಾಯಿಸಿದರೆ ಇದು ಈಗಿನ ಹೆಸರು, ಇದು ಹೊಸ ಹೆಸರು. ಸಹಿ ಬದಲಾದರೆ ಸಹಿಯನ್ನು ಬದಲಾಯಿಸಿ, ಇಲ್ಲದಿದ್ದರೆ ಅದನ್ನು ಅದೇ ಸಹಿ ಜಾಗದಲ್ಲಿ ಇರಿಸಿ. ಅದು ಸಾರ್ವಜನಿಕ ಸೂಚನೆಯಾಗಿದ್ದರೆ ಸಹಿಗಳು ಬದಲಾಗಿವೆ, ಆದ್ದರಿಂದ ನೀವು ಅದಕ್ಕೆ ಸಹಿ ಮಾಡಬೇಕು. ಎಲ್ಲಾ ದಾಖಲೆಗಳನ್ನು ಒಂದೇ ರೀತಿಯಲ್ಲಿ ನೀಲಿ ಪೆನ್ನಿನಿಂದ ಸಹಿ ಮಾಡಬೇಕು. ಅದನ್ನು ನೆನಪಿಡಿ. ಇದನ್ನೆಲ್ಲ ಒಟ್ಟುಗೂಡಿಸಿದ ನಂತರ ನಿಮಗೆ ಮೂಲ ಅಫಿಡವಿಟ್ ಸಿಗುತ್ತದೆ. ಈ ದಾಖಲೆಗಳೊಂದಿಗೆ ನೀವು ಮೂಲ ಅಫಿಡವಿಟ್ ಅನ್ನು ಸಹ ಸಲ್ಲಿಸಬೇಕು. ಹಾಗಾದರೆ ಇದರೊಂದಿಗೆ ಎಷ್ಟು ದಾಖಲೆಗಳನ್ನು ಲಗತ್ತಿಸಲಾಗಿದೆ? ಪಟ್ಟಿಯಲ್ಲಿ ಹೀಗೆ ಹೇಳಲಾಗಿದೆ. ಕೆಳಗಿನ ನೀಲಿ ಪೆನ್ನಿನಿಂದ ಅವನ ಎಲ್ಲಾ ಕ್ಲೋಸ್ಗಳ ಫೋಟೋಕಾಪಿಗೆ ಸಹಿ ಮಾಡಿ. ಸಹಿ, ಮೊದಲಕ್ಷರಗಳು ಮತ್ತು ಪೂರ್ಣ ಹೆಸರು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ರೀತಿಯಲ್ಲಿ ಇರಬೇಕು. ಗುಂಪು ಮಾಡಲು ಬಹಳಷ್ಟಿದೆ. ಆದ್ದರಿಂದ ನೀವು ಮುಗಿಸಿದ್ದೀರಿ. ಮುಂದೇನು? ನಮಗೆ ಒಂದು ಸಾರ್ವಜನಿಕ ಸೂಚನೆ ಇದೆ ಎಂದು ಭಾವಿಸೋಣ. ಆದರೆ ಅದು ಸಾರ್ವಜನಿಕ ಸೂಚನೆಯಾಗಿದ್ದರೆ ಪುಟ 2ರ ಶೀರ್ಷಿಕೆಯಲ್ಲಿ ನಾವು ಈಗಾಗಲೇ ಸಾರ್ವಜನಿಕ ಸೂಚನೆಯನ್ನು ಬರೆದಿದ್ದೇವೆ. ಅದು ನಮಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ. ಈ ದಾಖಲೆಗಳಿಗೆ ಸಹಿ ಹಾಕಲಾಯಿತು. ಮೊದಲ ಪುಟ 2ನೇ ಪುಟವಾಯಿತು. 3ನೇ ಪುಟ ಮುಗಿದಿದೆ. 4ನೇ ಪುಟ ಮುಗಿದಿದೆ. ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅಗತ್ಯವಿದೆ. ನಾವು ಒಂದು ಸಮೀಕ್ಷೆಯನ್ನು ನಡೆಸಿ ಸರ್ಕಾರದ ಅಧಿಕೃತ ಪತ್ರಿಕೆಯನ್ನು ಪ್ರಕಟಿಸಿದೆವು. ಅದರೊಂದಿಗೆ ನೀವು ಮೂಲ ಅಫಿಡವಿಟ್ನ ಮೂಲ ಪ್ರತಿಯನ್ನು ಕಳುಹಿಸಬೇಕು. ನಿಮ್ಮ ದಾಖಲೆಗಳಿಗಾಗಿ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಜೊತೆಗೆ ಅರ್ಜಿಯ ಪ್ರತಿಯನ್ನು ಜೆರಾಕ್ಸ್ನಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. ನಿಮಗೆ ಗೊತ್ತಾ, ದಾಖಲೆಗಳನ್ನು ಇಲಾಖೆಗೆ ಕಳುಹಿಸಲಾಗಿದೆ ಮತ್ತು ಅಷ್ಟೇ. ಇಷ್ಟೆಲ್ಲ ಮುಗಿದ ನಂತರ ನೀವು ಇವುಗಳ ಜೊತೆಗೆ ಒಂದು ಸಿಡಿಯನ್ನು ಕಳುಹಿಸಬೇಕು. ನಾನು ಕಳುಹಿಸಿದ ಸಿಡಿ ನಿಮಗೆ ಹೇಗನಿಸಿತು? ನೀವು ಅದನ್ನು ತೆರೆದರೆ ನಿಮಗೆ ಈ ರೀತಿಯ ಸಿಡಿ ಸಿಗುತ್ತದೆ. ಈ ಪ್ಲಾಸ್ಟಿಕ್ ಚೀಲ, ಈ ಕವರ್ ಅನ್ನು ಇಲಾಖೆಗೆ ಕಳುಹಿಸುವುದಿಲ್ಲ. ನೀವು ಇದನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಬಹುದು ಮತ್ತು ರಿಯಾಯಿತಿ ಪಡೆಯಬಹುದು. ಈ ಕವರ್ ಅನ್ನು ಇಲಾಖೆಗೆ ಕಳುಹಿಸಲು ನಿಮಗೆ ಲಭ್ಯವಾಗುವಂತೆ ಇಸಿ ಮಾತ್ರ ಮಾಡಿದೆ. ಆದ್ದರಿಂದ ನೀವು ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಮತ್ತು ಈ ಸಿಡಿಯನ್ನು ಇಲಾಖೆಗೆ ಕಳುಹಿಸಬೇಕು. ಪ್ಯಾಕ್ ಮಾಡುವಾಗ ಎಲ್ಲವನ್ನೂ ಉತ್ತಮ ಗುಣಮಟ್ಟದ ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಬಟ್ಟೆಯೊಳಗೆ ತರಗತಿ ಇದ್ದಿದ್ದರೆ, ಆದರೆ ಇಲ್ಲದಿದ್ದರೆ ಡಬಲ್ ಸ್ವಲ್ಪ ಬಲವಾಗಿರುತ್ತಿತ್ತು. ನೀವು ಪೋಸ್ಟ್ನಲ್ಲಿ ಯಾವುದನ್ನು ಹುಡುಕಿದರೂ ಅದು ಹರಿದು ಹೋಗುವುದಿಲ್ಲ. ಅದು ಅಂತಹದ್ದೇನೋ ತೆಗೆದುಕೊಂಡಿತು. ಈ ಸಿಡಿಯನ್ನು ತೆಗೆದುಕೊಂಡು ಹೀಗೆ ಇರಿಸಿ. ಇದರ ಮೇಲೆ ನೀವು ಯಾವುದೇ ಪ್ಲಾಸ್ಟಿಕ್ ಅನ್ನು ಸುತ್ತಲು ಸಾಧ್ಯವಾದರೆ ಅದು ಬಬಲ್ ಶೀಟ್ ಆಗಿರುತ್ತದೆ. ಒಳ್ಳೆಯದು, ಏಕೆಂದರೆ ಸಾರಿಗೆ ಇಲ್ಲದಿದ್ದರೂ ಇದು ತುಂಬಾ ಗಟ್ಟಿಮುಟ್ಟಾಗಿದೆ. ಹಾಗಾದರೆ ನೀವು ಹಾಗೆ ಭಾವಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಇದು ವರ್ಗಾವಣೆ. ಇದರ ಮೇಲೆ ಒಂದು ಸಣ್ಣ ಗುಳ್ಳೆ ಹಾಳೆಯನ್ನು ಮಾಡಿ ಮತ್ತು ಅದನ್ನು ಗ್ರಾಫ್ ಮಾಡಿ. ಎಲ್ಲಾ ಪತ್ರಿಕೆಗಳನ್ನು ಸಂಪರ್ಕಿಸುವ ಹಂತಗಳು ಈ ಕೆಳಗಿನಂತಿವೆ. ಮೊದಲನೆಯದಾಗಿ ನಾವು ನಮ್ಮ 4 ಪುಟಗಳ ಬಾಹ್ಯಾಕಾಶ ಅರ್ಜಿಯನ್ನು ತೆಗೆದುಕೊಳ್ಳುತ್ತೇವೆ. ಇದು ಜನರ ಮುಖಪುಟವಾಗಿದೆ. ಅರ್ಜಿ, ಮೊದಲ ಅರ್ಜಿ ಸಾಕ್ಷಿ ತಾಲೂಕು ಪುಟಗಳಿವೆ. ಈ 2 ಪುಟಗಳು 2 ಹೋಲುವ ಪುಟಗಳಾಗಿವೆ. ಇದು ಇದರ ಹಿಂದೆ ಬೀಳುತ್ತದೆ. ಇದರ ಹಿಂದೆ ನಮಗೆ ಸಿಡಿ ಪ್ರಮಾಣಪತ್ರ ಸಿಗುತ್ತದೆ. ಹಾಗಾಗಿ ನಾವು ಅದನ್ನು ಇಲ್ಲಿಗೆ ತೆಗೆದುಕೊಂಡಿದ್ದೇವೆ. ಈ ಸಿಡಿಯಿಂದ ಪಡೆದ ಸಂಪೂರ್ಣ ಸಿಡಿ ಪ್ರಮಾಣಪತ್ರವು 4 ಪುಟಗಳಷ್ಟು ಉದ್ದವಾಗಿದೆ. ಎಲ್ಲಾ ನಂತರ ನಮ್ಮ ಪಾವತಿಗಳಿಗೆ ನಮ್ಮಲ್ಲಿ ರಶೀದಿ ಇದೆ. ನಾವು ಈ ಪಾಠವಿಧಾನವನ್ನು ಸಹ ಪೋಸ್ಟ್ ಮಾಡುತ್ತೇವೆ. ಇದು ಮುಗಿದ ನಂತರ ನಮಗೆ ಮತದಾನ ಇರುತ್ತದೆ. ಆದರೆ ನಾನು ಸರ್ಕಾರಿ ನೌಕರರಿಗೆ ಮತದಾನ ಎಂದು ಹೇಳುತ್ತಿದ್ದೇನೆ. ನಾನು ನನ್ನನ್ನು ಕೇಳಲು ಕೇಳುವುದಿಲ್ಲ. ನಮಗೊಂದು ರಾಜಕೀಯ ಜರ್ನಲ್ ಕೂಡ ಬೇಕು. ಇದಕ್ಕೆ ಸೇರಿಸಿದರೆ ಅಲ್ಲಿ ರಾಜಕೀಯ ಮಾತ್ರ ಇರುತ್ತದೆ. ಇದರ ನಂತರ ನೀವು ಮೂಲ ಅಫಿಡವಿಟ್ ಅನ್ನು ಸಲ್ಲಿಸಿ. ಮೂಲ ಅಫಿಡವಿಟ್ ಪತ್ರಿಕೆಯನ್ನು ಈ ರೀತಿ ಇರಿಸಿದರೆ ಅದು ಸ್ವಯಂಚಾಲಿತವಾಗಿ ಜಾಹೀರಾತಿನಂತೆ ಕಾಣಿಸಿಕೊಳ್ಳುತ್ತದೆ. ಇದರ ಹಿಂದೆ ಉಳಿದ ಆವರಣಗಳಿವೆ. ನೀವು ಇದನ್ನೆಲ್ಲ ವಿಶೇಷವಾಗಿಸುತ್ತೀರಿ.
ಅವರು ಈ ಹಂತದೊಂದಿಗೆ ಸಿಡಿಯನ್ನು ಸಹ ತೆಗೆದುಕೊಳ್ಳುತ್ತಾರೆ. ಈ ಆಸನವನ್ನು ಸಹ ಸ್ಥಾಪಿಸಲಾಗಿದೆ. ನೀವು ಇವೆಲ್ಲವನ್ನೂ ಉತ್ತಮ ಗುಣಮಟ್ಟದಲ್ಲಿ ಇರಿಸಿ ವಿಳಾಸವನ್ನು ಬರೆದು ಇಲಾಖೆಗೆ ಕಳುಹಿಸುತ್ತೀರಿ. ವಿಳಾಸ ಅರ್ಜಿಯ ಮೇಲ್ಭಾಗದಲ್ಲಿ ಮೊದಲ ಪುಟದಲ್ಲಿ ಇಲಾಖೆಯನ್ನು ಬರೆದಿದ್ದೇನೆ. ಆ ವಿಳಾಸ ನೀವು ಪ್ರಸ್ತುತ ಇರುವ ನಗರದ ವಿಳಾಸವನ್ನು ಅಥವಾ ಅರ್ಜಿಯಲ್ಲಿ ನೀಡಿರುವ ವಿಳಾಸವನ್ನು ನಮೂದಿಸಬಹುದು. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಮಗಾಗಿ ನೀವು ಶುಲ್ಕ ರಶೀದಿಯನ್ನು ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಮುದ್ರಿಸಬಹುದು. ಬಣ್ಣ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ನಿಮ್ಮಲ್ಲಿ ಕಲರ್ ಪ್ರಿಂಟರ್ ಇದ್ದರೆ ಕಲರ್ ಪ್ರಿಂಟ್ ತೆಗೆದುಕೊಳ್ಳಿ, ಆದರೆ ನಮಗೆ ಅದು ಅಗತ್ಯವಿಲ್ಲ. ನಮಗೆ ಕಪ್ಪು ಬಿಳುಪಿನ ಮುದ್ರಣ ಶುಲ್ಕ ಮಾತ್ರ ಬೇಕಾಗಿದೆ. ಆದ್ದರಿಂದ ಸಂಪೂರ್ಣ ಸೆಟ್ ಅನ್ನು ಸಿದ್ಧಪಡಿಸಿದ ನಂತರ ನೀವು ಅದನ್ನು ಇಲಾಖೆಗೆ ಪೋಸ್ಟ್ ಮಾಡಬೇಕಾಗುತ್ತದೆ. ನೀವು ಇದನ್ನು ಕೊರಿಯಾ ಮೂಲಕ ಕಳುಹಿಸಬಹುದು, ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಬಹುದು. ನೀವು ವೈಯಕ್ತಿಕವಾಗಿಯೂ ಹೋಗಿ ಸಲ್ಲಿಸಬಹುದು. ವೈಯಕ್ತಿಕ ಸಲ್ಲಿಕೆಗಾಗಿ ನಾವು ದಾಖಲೆಗಳನ್ನು ಲಗತ್ತಿಸಿದ್ದೇವೆ. ನೀವು ಮೂಲ ದಾಖಲೆಗಳನ್ನು ಒಳಗೊಂಡಂತೆ ಆ ಎಲ್ಲಾ ದಾಖಲೆಗಳನ್ನು ಸಹ ತರಬೇಕು. ಇಲಾಖೆ ಸೋಮವಾರದಿಂದ ಶುಕ್ರವಾರದವರೆಗೆ ಕಾರ್ಯನಿರ್ವಹಿಸುತ್ತದೆ. ಅವರಿಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪ್ರವೇಶವಿರುತ್ತದೆ. ಸರ್ಕಾರಿ ರಜಾದಿನಗಳಿವೆಯೇ ಅಥವಾ ಹೋಗುವ ಮೊದಲು ನೀವು ಪರಿಶೀಲಿಸಬೇಕು. ಕೊರೋನಾ ಪ್ರೋಟೋಕಾಲ್ ಅನ್ನು ಸಹ ಪರಿಶೀಲಿಸಿ. ನಂತರ ನೀವು ಅಲ್ಲಿಗೆ ಹೋಗಿ. ಯಾವುದೇ ಪಾವತಿಗಳನ್ನು ಮಾಡುವ ಅಗತ್ಯವಿಲ್ಲ. ನೀವು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ, ಆದ್ದರಿಂದ ಅವರು ಬೆಳಿಗ್ಗೆ ನಿಮಗೆ ಟೋಕನ್ ಸಂಖ್ಯೆಯನ್ನು ನೀಡುತ್ತಾರೆ. ಟೋಕಿಯೋವನ್ನು ಅನುಕ್ರಮದ ಪ್ರಕಾರ ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಬಿಸಿಲಿನ ದಿನವಾಗಿರುತ್ತದೆ. ಮಂಗಳವಾರದಿಂದ ಗುರುವಾರದವರೆಗೆ ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಕಾಣಿಸಿಕೊಂಡರೆ ತುಂಬಾ ಒಳ್ಳೆಯದು, ಏಕೆಂದರೆ ಇದು ಒಂದು ಅವಧಿ. ಆದರೆ ಆ ದಿನ ಸೂರ್ಯ ಸ್ವಲ್ಪ ಬಿಸಿಯಾಗಿರುತ್ತಾನೆ. 93,945 ಮುಗಿದಿದೆ. ಕೆಲಸ 10 ಗಂಟೆಗೆ ಪ್ರಾರಂಭವಾಗುತ್ತದೆ. ಅಲ್ಲಿಂದ ನನಗೆ ಕರೆ ಮಾಡಿ. ಯಾವುದೇ ಸ್ಪಷ್ಟೀಕರಣ ಕೇಳುವ ಅಗತ್ಯವಿಲ್ಲ. ನೀವು ಅಂಚೆ ಮೂಲಕ ಕಳುಹಿಸುತ್ತಿದ್ದರೆ ನೀವು ಅದನ್ನು ನೋಂದಾಯಿತ ಪೋಸ್ಟ್, ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಕಳುಹಿಸಬಹುದು. ಸಲ್ಲಿಕೆಗೆ ಅತ್ಯಂತ ಆದ್ಯತೆಯ ರೂಪ ಯಾವುದು ಎಂದು ನಾನು ನಿಮ್ಮನ್ನು ಕೇಳಿದರೆ, ನೀವು ನಮಗೆ ವೈಯಕ್ತಿಕ ಸಲ್ಲಿಕೆಗೆ ಮಾತ್ರ ಅರ್ಜಿಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಬಹುದು. ಇದರರ್ಥ ಚಿಕ್ಕ ಪ್ರಕರಣದಲ್ಲಿ ತಂದೆಯ ಅರ್ಜಿಯನ್ನು ತಂದೆಯ ತಾಯಿ ಸಲ್ಲಿಸಬಹುದು, ಆದರೆ ತಾಯಿಯ ಅರ್ಜಿಯನ್ನು ತಾಯಿ ಸಲ್ಲಿಸಬಹುದು. ವಯಸ್ಕರು ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಫೈಲ್ ಅನ್ನು ಸಲ್ಲಿಸಲು ಖುದ್ದಾಗಿ ಹೋಗಬೇಕು. ಅವರ ಬಿಹಾರದಲ್ಲಿ ಅವರು ಸೋದರ ಸಂಬಂಧಿಗಳಾಗಿದ್ದರೂ, ಸಹೋದರರಾಗಿದ್ದರೂ, ಪೋಷಕರಾಗಿದ್ದರೂ, ವಕೀಲರಾಗಿದ್ದರೂ ಅಥವಾ ವಕೀಲರಾಗಿದ್ದರೂ ಸಹ ಅವರು ಅಲ್ಲಿ ಫಾರ್ಮ್ಗಳನ್ನು ಸ್ವೀಕರಿಸುವುದಿಲ್ಲ. ನೀವು ಈ ಷರತ್ತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಅದನ್ನು ಗ್ಯಾರಂಟಿಯಾಗಿ ತೆಗೆದುಕೊಳ್ಳಬೇಕು ಎಂದು ನಾನು ನಿಮಗೆ ಮತ್ತೆ ಮತ್ತೆ ಹೇಳುತ್ತಿದ್ದೇನೆ. ನಾನು ಇದನ್ನೆಲ್ಲ ತೆಗೆದುಕೊಂಡು ಅಲ್ಲಿಗೆ ಹೋಗುತ್ತೇನೆ ಮತ್ತು ನೀವು ಅದನ್ನು ಸಲ್ಲಿಸುತ್ತೀರಿ. ಮೇಲೆ ಪೋಸ್ಟ್ ಮಾಡಿ, ಹೇಗಾದರೂ ಮಾಡಿ. ನೀವು ಪೋಸ್ಟ್ ಅನ್ನು ಸಲ್ಲಿಸಿದ ನಂತರ ಕಳುಹಿಸಿದರೆ ನಿಮಗೆ ಪೋಸ್ಟರ್ ಸೀಟ್ ಇರುತ್ತದೆ, ಇಲ್ಲದಿದ್ದರೆ ಅದು ನಿಮಗೆ ಬಿಟ್ಟದ್ದು. ಅದನ್ನು ತೆಗೆದುಕೊಂಡು ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡಿ. ನಿಮ್ಮ ಅರ್ಜಿಯನ್ನು ಇಲಾಖೆ ಸ್ವೀಕರಿಸಿದೆ ಅಥವಾ ಇಲಾಖೆಗೆ ಸೇರಿದ 3 ವಾರಗಳಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕು. ಪ್ರಕಟಣೆಗಳು. ನಾನು ನೋಡಿದ ಅಳಿಸುವಿಕೆ ಅರ್ಜಿಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ನೀವು ಫೈಲ್ ಸಲ್ಲಿಸಿದ ತಕ್ಷಣ ನನಗೆ ತಿಳಿಸಿದರೆ, ಆನ್ಲೈನ್ ಗೆಜೆಟ್ ಪ್ರಕಟವಾಗಿದೆಯೇ ಎಂದು ಪರಿಶೀಲಿಸುವುದು ಹೇಗೆ ಎಂಬುದರ ಕುರಿತು ತೆಲುಗು ವಿಡಿಯೋ ಇದೆ. ನಾನು ಆ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆ ವಿಡಿಯೋದ ಪ್ರಕಾರ ಅವರು ಪ್ರತಿ ಶನಿವಾರ ಗೆಜೆಟ್ ಅನ್ನು ಅಪ್ಲೋಡ್ ಮಾಡುತ್ತಾರೆ. ನಿಮ್ಮ ಹೆಸರು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆಯೇ ಅಥವಾ ವಾರದ ಕನಿಷ್ಠ 3ನೇ ವಾರದಿಂದ ನೀವು ಅಲ್ಲಿಗೆ ಹೋಗಿದ್ದೀರಾ, ಅಂದರೆ ನೀವು 3ನೇ ಎಚ್ಚರಿಕೆಯನ್ನು ಪ್ರಾರಂಭಿಸಿದ್ದೀರಿ ಎಂದು ನೋಡಲು ಶನಿವಾರ ಸಂಜೆ 9 ಅಥವಾ ಭಾನುವಾರ ಬೆಳಿಗ್ಗೆ 2:00 ಗಂಟೆಗೆ ಆನ್ಲೈನ್ನಲ್ಲಿ ಪರಿಶೀಲಿಸಿ. 8 ವಾರಗಳ ಒಳಗೆ ಅದು ಪ್ರಕಟವಾಗದಿದ್ದರೆ ನಾವು ನಿಮ್ಮನ್ನು ಸಂಪರ್ಕಿಸಬೇಕು. ನಾನು ಬೇಕಾದರೆ ಅವರ ಸಂಪರ್ಕ ಫೋನ್ ಸಂಖ್ಯೆಗಳನ್ನು ಒದಗಿಸಬೇಕಾಗಿದೆ. ನಾನು ಅವರ ಇಮೇಲ್ ಐಡಿಯನ್ನು ನೀಡುತ್ತೇನೆ. ನಾನು ಅದನ್ನು ಅವರ ಇಲಾಖೆಯ ವೆಬ್ಸೈಟ್ನಲ್ಲಿ ತಾಲೂಕಿನ ಹೆಸರಿನಲ್ಲಿ ಬರೆದಿದ್ದೇನೆ. ನೀವು ಅಲ್ಲಿಂದಲೂ ಅವರನ್ನು ಸಂಪರ್ಕಿಸಬಹುದು ಮತ್ತು ಅವರೊಂದಿಗೆ ಸಂಪರ್ಕ ಸಾಧಿಸಬಹುದು. ಆದರೆ ಬಹಳ ಕಡಿಮೆ ಸಂದರ್ಭಗಳಲ್ಲಿ ನಾವು ಅವರನ್ನು ಸಂಪರ್ಕಿಸಬೇಕಾಗುತ್ತದೆ. ಒಮ್ಮೆ ನಾವು ಸಂಪರ್ಕಿಸಿದ ಜನರೊಂದಿಗೆ ಸಂಪರ್ಕ ಸಾಧಿಸಲು ನಮಗೆ ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅಖಿಲ ಭಾರತ ಪ್ರಕರಣಗಳು ಅವರ ಬಳಿಗೆ ಹೋಗುವುದರಿಂದ ಅವರ ಫೋನ್ ಎತ್ತಿಕೊಳ್ಳಿ. ಅವರು ದಿನವಿಡೀ ಫೋನ್ನಲ್ಲಿ ದೂರು ನೀಡುತ್ತಲೇ ಇರುತ್ತಾರೆ. ಅವರ ಫೋನ್ಗಳನ್ನು ತೆಗೆದುಕೊಳ್ಳುವುದು ಅಥವಾ ಉತ್ತರಿಸುವುದು ಸ್ವಲ್ಪ ಕಷ್ಟಕರವಾಗುತ್ತದೆ. ನಾವು 2 ತಿಂಗಳುಗಳನ್ನು ಪೂರ್ಣಗೊಳಿಸಿದಾಗ ಇಂತಹ ಪ್ರಕರಣಗಳು ಸಂಭವಿಸುತ್ತವೆ. ಮತ್ತು ನಮ್ಮ ಅರ್ಜಿಯು ಪ್ರಾರಂಭವಾಗಿದೆ ಎಂದು ಹೇಳೋಣ. ಹಾಗಾದರೆ ನಾವು ಯಾವ ಕ್ರಮ ತೆಗೆದುಕೊಂಡು ಆರ್ಟಿ ಸಲ್ಲಿಸಬೇಕು? ನಾವು ಅದನ್ನು ಹೇಗೆ ಮಾಡುತ್ತೇವೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಆದರೆ ನಾವು ಮಾಡುವುದೇನೆಂದರೆ ನಾವು ಅದನ್ನು ಸಮಯಕ್ಕೆ ಕಳುಹಿಸುತ್ತೇವೆ ಮತ್ತು ಸರಿಯಾದ ಟ್ವೀಟ್ಗಾಗಿ ಕಾಯುತ್ತೇವೆ. ಅದನ್ನು ಪರಿಶೀಲಿಸಬೇಕು. ನಮ್ಮ ಫೈಲ್ನಲ್ಲಿ ಯಾವುದೇ ವಿವರಣೆ ಇದ್ದರೂ ಅವರು ಅವರಿಗೆ ಪತ್ರ ಬರೆಯುತ್ತಾರೆ. ನಾವು ನಮ್ಮ ಅರ್ಜಿಗಳನ್ನು ಬರೆಯುವ ವಿಳಾಸಕ್ಕೆ ಅವರು ಪತ್ರಗಳನ್ನು ಬರೆಯುತ್ತಾರೆ.
3 ವಾರಗಳ ನಂತರ ಜರ್ನಲ್ ಬರುತ್ತದೆ. ಆದ್ದರಿಂದ ನಾವು ಸಲ್ಲಿಸಿದ ನಂತರ 3 ವಾರಗಳವರೆಗೆ ಯಾವುದೇ ನವೀಕರಣಗಳು ಇರುವುದಿಲ್ಲ. ನಾವು ಆನ್ಲೈನ್ನಲ್ಲಿ ಪರಿಶೀಲಿಸಬೇಕು. ಅವರಿಗೆ ಯಾವುದೇ ಆಕ್ಷೇಪಣೆಗಳಿದ್ದರೆ ಅವರು ನಮಗೆ ಪತ್ರ ಬರೆಯುತ್ತಾರೆ. ನಾವು ಪತ್ರವನ್ನು ಅಂಚೆ ಮೂಲಕ ಸ್ವೀಕರಿಸುತ್ತೇವೆ ಮತ್ತು ಪತ್ರದ ಯಾವುದೇ ವಿವರಣೆಯನ್ನು ಪೂರ್ಣಗೊಳಿಸುತ್ತೇವೆ. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಜಾಹೀರಾತು ಶುಲ್ಕವನ್ನು ಮತ್ತೆ ಪಾವತಿಸುವ ಅಗತ್ಯವಿಲ್ಲ. ಅವರಿಗೆ ಬೇಕಾದ ಎಲ್ಲಾ ದಾಖಲೆಗಳು ಅವರ ಬಳಿ ಇವೆ ಮತ್ತು ಅವರಿಗೆ ಯಾವುದೇ ಸ್ಪಷ್ಟೀಕರಣ ಬೇಕಾದರೆ ನಾವು ಅವುಗಳನ್ನು ಒದಗಿಸುತ್ತೇವೆ. ಅದರಲ್ಲಿ ಏನು ಸಮಸ್ಯೆ ಇದೆ? ಇಲ್ಲ. ಈ ರೀತಿಯಾಗಿ ನೀವು ನಿಮ್ಮ ಸಂಪೂರ್ಣ ಫೈಲ್ ಅನ್ನು ಪೂರ್ಣಗೊಳಿಸಿ ಇಲಾಖೆಗೆ ಕಳುಹಿಸಬೇಕು. ಅಂತಿಮ ಕಾನೂನಿನಲ್ಲಿ ಈ ದಾಖಲೆಗಳನ್ನು ನೀವು ಎಲ್ಲಿ ಸೂಚಿಸಬೇಕು ಎಂಬುದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ. ನೀವು ಅದನ್ನು ನೋಡಿದ ನಂತರ ಅದನ್ನು ಪೂರ್ಣಗೊಳಿಸಿ. ಮುಂದೆ ನಿಮ್ಮ ಸಂಪೂರ್ಣ ಫೈಲ್ ಪೂರ್ಣಗೊಂಡ ನಂತರ ನೀವು ಅದನ್ನು ಹಾಕಿ ಸೀಲ್ ಮಾಡುವ ಮೊದಲು ಎಲ್ಲಾ ದಾಖಲೆಗಳನ್ನು ಅನುಕ್ರಮಗೊಳಿಸಿ ಮತ್ತು ಅವುಗಳ ಮೂಲಕ ಹೆಜ್ಜೆ ಹಾಕಿದ ನಂತರ ಪ್ರತಿ ದಾಖಲೆಯ ವಿಡಿಯೋವನ್ನು ಒಮ್ಮೆ ತೆಗೆದುಕೊಳ್ಳಿ. ನೀವು ಒಂದೇ ಪುಟ ತಿರುಗಿಸುವ ವಿಡಿಯೋ ಮಾಡಿ ನನಗೆ ತೋರಿಸಿ. ಒಂದು ಅವರು ಸನಿಯನ್ನು ಹಾಕಿರಬಹುದು ಅಥವಾ ಎಲ್ಲ ಸೀಕ್ವೆಲ್ಗಳನ್ನು ಹಾಕಿಲ್ಲ. ನಾನು ಸರಿ ಹೇಳಿದ ನಂತರ ನಾನು ಅದನ್ನು ಪರಿಶೀಲಿಸುತ್ತೇನೆ. ನಂತರ ನೀವು ಅದನ್ನು ಮಾರಾಟ ಮಾಡಿ ನೀವೇ ರವಾನಿಸಬಹುದು ಅಥವಾ ದಾಖಲೆಗಳನ್ನು ಪಡೆದು ದೆಹಲಿಗೆ ಖುದ್ದಾಗಿ ಹೋಗಿ ಇಲಾಖೆಗೆ ಸಲ್ಲಿಸಬಹುದು. ಇದು ಫೈಲ್ ತಯಾರಿಕೆಯ ಕುರಿತಾದ ವಿಡಿಯೋ. ಇದರಲ್ಲಿ ನಿಮಗೆ ಏನು ಅರ್ಥವಾಗದಿದ್ದರೆ ಅಥವಾ ಯಾವುದೇ ಗೊಂದಲವಿದ್ದರೆ ನೀವು ನನಗೆ ಕರೆ ಮಾಡುವ ಅಗತ್ಯವಿಲ್ಲ. ನೀವು ನನಗೆ ವಾಟ್ಸಾಪ್ ಪ್ರಶ್ನೆಯನ್ನು ತಕ್ಷಣ ಬರೆಯಿರಿ ಏಕೆಂದರೆ ನನಗೆ ನಿಮಗಾಗಿ ವಾಟ್ಸಾಪ್ ಕೆಲಸವಿದೆ. ವಿಡಿಯೋದಲ್ಲಿ ಯಾವುದೇ ಸ್ಪಷ್ಟೀಕರಣ ದೋಷವಿದ್ದರೆ ಮುಂದಿನ ಬಾರಿ ನಾನು ಇನ್ನೊಂದು ವಿಡಿಯೋವನ್ನು ಮಾಡಬಹುದು ಮತ್ತು ಅದನ್ನು ಕೂಡ ಸೇರಿಸಬಹುದು, ಇದರಿಂದ ಇತರ ಜನರು ಯಾವುದೇ ಸಮಸ್ಯೆ ಇಲ್ಲ ಎಂದು ನೋಡಬಹುದು. ಇದು ನಮ್ಮ ಅರ್ಜಿಯ ಅಂತಿಮ ಹಂತ. ನಾವು ಇಲ್ಲಿ ಒಂದು ಫೋಟೋ ಅಂಟಿಸಬೇಕು. ನೀವು ಶಿಲುಬೆಗೆ ಈ ರೀತಿ ಸಹಿ ಹಾಕಬೇಕು. ಇಲ್ಲಿ ಒಂದು ಫೋಟೋ ಲಗತ್ತಿಸಿ. ನೀವು ಶಿಲುಬೆಗೆ ಈ ರೀತಿ ಸಹಿ ಹಾಕಬೇಕು. ಒಂದು ಸಹಿ ಬರುತ್ತದೆ. ಜನರು ಇದನ್ನೆಲ್ಲ ನೀಲಿ ಪೆನ್ನುಗಳಿಂದಲೇ ಮಾಡಬೇಕು. ಮುಂದಿನ ವೇಗ ತಿರುಗುತ್ತದೆ. ನಾವು ಇದನ್ನು ಹೆಚ್ಚಿಸಿದರೆ ನಾನು ಇಲ್ಲಿ ಉಳಿದ ಸಹಿಗೆ ಹೋಗುತ್ತೇನೆ. ಸಾಕ್ಷಿ ಸಹಿ, ಸಾಕ್ಷಿ ವಿವರಗಳು ಎರಡನೆಯದು, ಸಾಕ್ಷಿ ಸಹಿ ಎರಡನೆಯದು. ಅದೇ ರೀತಿ ಪುಟ ಸಂಖ್ಯೆ 23 ಮುಂದುವರಿಸಬೇಕು. ಅನುಸ್ಥಾಪನೆಯ ನಂತರ ನಾವು ಮುಂದೆ ಸಮುದ್ರ ಪ್ರಮಾಣಪತ್ರವನ್ನು ಸ್ವೀಕರಿಸುತ್ತೇವೆ. ನಾವು ಇಲ್ಲಿ ಸಹಿ ಹಾಕಬೇಕು. ಇದನ್ನು ಮಾಡಿದ ನಂತರ ನೀವು ಮುಂದಿನ ಅರ್ಜಿಯಲ್ಲಿ ಪಾವತಿ ರಶೀದಿಯನ್ನು ದಾಟಿಸಬಹುದು. ಇದು ಐಚ್ಛಿಕ, ಸರಿ. ಇದು ಮುಗಿದ ನಂತರ ನಮಗೆ ಮುಂದೇನು? ಇಲ್ಲಿ ನಾನು ಮತ್ತೊಮ್ಮೆ ಸಮೀಕ್ಷೆ ನಡೆಸಿದ ಸರ್ಕಾರಿ ನೌಕರರಿಗೆ ಮಾತ್ರ ಉತ್ತರಿಸುತ್ತಿದ್ದೇನೆ. ಸರ್ಕಾರಿ ನೌಕರರು ಮಾತ್ರ 2 ಸ್ಥಳಗಳಲ್ಲಿ ಸಹಿ ಮಾಡಬೇಕಾಗುತ್ತದೆ. ಹೆಸರು ಬದಲಾದರೆ ಸಹಿಯೂ ಬದಲಾಗುತ್ತದೆ. ಸಹಿ ಬದಲಾಗದಿದ್ದರೆ 2 ಸ್ಥಳಗಳಲ್ಲಿ ಒಂದೇ ರೀತಿ ಸಹಿ ಮಾಡಿ ಮತ್ತು ಇಲ್ಲಿರುವ ಇಲಾಖೆ ಸಿಬ್ಬಂದಿಯೊಂದಿಗೆ 2 ಸಹಿಗಳನ್ನು ತೆಗೆದುಕೊಳ್ಳಿ. ಸರ್ಕಾರಿ ಅಧಿಕಾರಿಯೂ ಸಹ ಸ್ಟಾಂಪ್ ಹೊದಿಕೆಯೊಂದಿಗೆ 2 ತಾಲೂಕುಡಿ ಸಿಗಾರ್ಗಳನ್ನು ತೆಗೆದುಕೊಂಡು ಇಲಾಖೆಯಲ್ಲಿ ಅಧಿಕೃತ ದೃಶ್ಯವನ್ನು ಹಾಕಬೇಕು. ಪೋಲಿಡು ಓನ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಮುಂದೆ ಇದನ್ನೇ ತರುತ್ತಿದ್ದೆವು. ಅದನ್ನು ಮೂಲ ಅಫಿಡವಿಟ್ನಲ್ಲಿರುವ ಮೂಲ ಸ್ಟಾಂಪ್ ಪೇಪರ್ನಲ್ಲಿ ಇಡಬೇಕು. ಇಲ್ಲಿ ಈ ಸ್ಥಳದಲ್ಲಿ ನಮ್ಮ ಪಕ್ಕದಲ್ಲಿ ಪತ್ರಿಕೆ ನೋಡಿ. ಪತ್ರಿಕೆ, ನೀವು ಹೇಗೆ ಕರೆ ಮಾಡಿದ್ದೀರಿ? ಇದು ನಿಮಗಾಗಿ ನಮ್ಮ ಜಾಹೀರಾತು. ಈ ರೀತಿಯ ಒಂದು ಪೆಟ್ಟಿಗೆ. ನಾವು ಅದನ್ನು ಮಾಡಿದರೆ ನಮಗೆ ಈ ಪೆಟ್ಟಿಗೆ ಕಾಣಿಸುತ್ತದೆ. ಮುಂದೆ ನೀವು ನಮ್ಮ ಬಾಗಿಲಲ್ಲಿದ್ದೀರಿ. ದಯವಿಟ್ಟು ಕೆಳಗೆ ಸಹಿ ಮಾಡಿ. ಆದ್ದರಿಂದ ಈ ರೀತಿಯಾಗಿ ನಮ್ಮ ಸಂಪೂರ್ಣ ಅಪ್ಲಿಕೇಶನ್ ಪೂರ್ಣಗೊಂಡಿದೆ. ಅರ್ಜಿ ಪೂರ್ಣಗೊಂಡ ನಂತರ ನಾವು ನಮ್ಮ ಪ್ರತಿಲಿಪಿಯೊಂದಿಗೆ ಇದನ್ನೆಲ್ಲ ಇಲಾಖೆಗೆ ಕಳುಹಿಸಬೇಕಾಗುತ್ತದೆ. ನಮ್ಮ ಫೈಲ್ ಅನ್ನು ಹೀಗೆ ರಚಿಸಲಾಗಿದೆ.